ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ, ಅದು ಭಾಳ ಮುಖ್ಯವಾದದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದವರು ಸೇರಿ ಒಟ್ಟಿಗೆ ಒಳ್ಳೆಯ ಕೆಲಸ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ. ಅದು ಬಹಳ ಉತ್ತಮವಾದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೀನಿ. ಡಾಕ್ಟರ್ ಆಂಜನಪ್ಪ ಇವತ್ತಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತಿರ್ತಕ್ಕಂಥ ಇಂಥ ಅದ್ಭುತ ಕಾರ್ಯಕ್ರಮ, ಪತ್ರಕರ್ತರ ಈ ಕಾರ್ಯಕ್ರಮ ರೈತ ಮಹಿಳೆಯರಿಂದ ಹಿಡಿದು ಅನೇಕ ಸಮಾಜ ಕಾರ್ಯಕರ್ತರನ್ನು ಗುರುತಿಸಿ ಅದರೊಳಗಾಗಿ ನಮ್ಮ ನ್ಯಾಯಮೂರ್ತಿ ಹೆಗ್ಡೆಯವ್ರನ್ನ ಕರೆಸಿ ಅವ್ರ ಜೊತೆಯಲ್ಲಿ ನನ್ನೂ ನಿಲ್ಲಿಸಿ ಈ ಸನ್ಮಾನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ. ಇಂಥ ಕಾರ್ಯಗಳು ಸಮಾಜದಲ್ಲಿ ಆಗಿಂದಾಗಿ ನಡೀತಾ ಇದೆ. ಒಳ್ಳೆಯ ಸಂದೇಶ ಹೋಗುತ್ತೆ. ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಸಂತೋಷ್ ಹೆಗ್ಡೆಯವರನ್ನು ಕರೆಸಿರೋದು ತುಂಬ ಅದ್ಭುತವಾದ ವಿಚಾರ. ಅವರು ಈ ಸಮಾಜಕ್ಕೆ ಬೇಕಾದಂಥವರು, ಪ್ರತಿಯೊಬ್ಬರು ಗಮನಿಸ್ತಕ್ಕಂಥ ವ್ಯಕ್ತಿಯವರು. ಅವರಿಂದ ಒಳ್ಳೆಯ ಮೆಸೇಜ್ ಇವತ್ತು ಸಮಾಜಕ್ಕೆ ಸಿಕ್ಕಿದೆ. ಡಾಕ್ಟರ್ ಅಂಜನಪ್ಪ ಸರ್ ಟಿ ವಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದಂಥ ಎಲ್ಲ ಜನರು ಸಹ ಅದನ್ನು ಗುರುತಿಸಿದ್ದಾರೆ. ಅಂಥ ವ್ಯಕ್ತಿಯನ್ನು ಸಹ ಕರೆಸಿ ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ಅನಂತ ಕೃತಜ್ಞತೆಗಳನ್ನು ಟಿ ವಿ ಮಾಧ್ಯಮದವರಿಗೂ ಮತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಅಂಜನ್ ಕುಮಾರ್ ಸರ್ ಅವರಿಗೂ ಮತ್ತು ಮೇಡಮ್ ಹೆಸರು ಮೇಡಮ್ ಅವರಿಗೂ ಸಹ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ರಾಮಾಚಾರಿ ಅಂತೇಳಿ ನಾನು ಭದ್ರಾವತಿ ಶಿವಮೊಗ್ಗ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ನನಗೂ ಈ ಕರ್ನಾಟಕ ಮಾಧ್ಯಮ ಮಿತ್ರ ಅವರು ನನಗೆ ಕರೆಸಿ ಒಂದು ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಟಿ ವಿ ಮಾಧ್ಯಮಗಳು ಅಷ್ಟೇ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಟ್ಟಂಥ ಈ ನಮ್ಮ ಏನು ಕರ್ನಾಟಕ ಮಾಧ್ಯಮ ಮಿತ್ರ ಬಳಗದವರಿಗೆ ನನ್ನ ಉಪವಾದಂಥ ಧನ್ಯವಾದಗಳನ್ನು ತಿಳಿಸುತ್ತಾ